ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣ ಮಾಡೋದಕ್ಕೆ ಮುಂದಾಗಿದೆ. ಕೆಎಆರ್ಸಿಗೆ ಈಗ ಆಲ್ರೆಡಿ ಟಾಟಾ ಕಂಪ್ನಿ ಅರ್ಜಿಯನ್ನ ಕೂಡ ಕೊಟ್ಟಿದೆ. ಅವರು ಕೂಡ ಅದನ್ನ ಅಸೆಟ್ ಮಾಡುವಂತಹ ರೀತಿಯಲ್ಲಿ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗೋದು ಬೇಡ ಅಂತೇಳಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು, ಪ್ರತಿಭಟನೆಯನ್ನು ಈಗ ಆಲ್ರೆಡಿ ಆರಂಭ ಆಗಿದೆ. ಮುಂಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ತೀವ್ರತೆಯನ್ನು ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದವರು ದೊಡ್ಡ ಮಟ್ಟದ ಹೋರಾಟಕ್ಕೆ ಈಗ ಆಲ್ರೆಡಿ ಎಲ್ಲ ಸಿದ್ಧತೆಯನ್ನು, ಸಭೆಗಳನ್ನೆಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ KPTCL ಅಲ್ಲಿ ಬರುವಂಥ ಸಾಕಷ್ಟು ಒಂದು ಇಂಜಿನಿಯರ್ಸ್ಗಳ ಸಂಘ ಆಗಿರ್ಬೋದು, ಸಿಬ್ಬಂದಿಗಳ ಸಂಘ, ನೌಕರರ ಸಂಘ, ಜೊತೆಗೆ ಅಧಿಕಾರಿಗಳ ಸಂಘ ಎಲ್ಲರೂ ಕೂಡ ಈಗ ಆಲ್ರೆಡಿ ಇದನ್ನು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಖಾಸಗೀಕರಣ ಮಾಡೋದಕ್ಕೆ ವಿದ್ಯುತ್ ಇಲಾಖೆಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನುವಂಥ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಈಗ ಟಾಟಾ ಕಂಪ್ನಿ ಅರ್ಜಿಯನ್ನು ಸಲ್ಲಿಸಿದೆಯಲ್ಲ, ಟಾಟಾ ಪವರ್, ಅದೇನಾದ್ರು ಕೂಡ ಅರ್ಜಿಯನ್ನು ಸಲ್ಲಿಕೆ ಅದು ಸ್ವೀಕಾರ ಆಗೋಯ್ತು ಅಂದರೆ ಇದು ನಾಂದಿ, ಅಂದರೆ ಇದು ಆರಂಭದ ಹೆಜ್ಜೆ. ಮುಂಬರುವಂಥ ದಿನಗಳಲ್ಲಿ ಕಂಪ್ಲೀಟ್ ಆಗಿ ವಿದ್ಯುತ್ ಇಲಾಖೆಯನ್ನು ಬೇರೆಯವರಿಗೆ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ. ಅಂತಿಮ ಹಂತಕ್ಕೆ ಬಂದ್ಬಿಟ್ಟಿದೆ. ಇದನ್ನ ವಿರೋಧಿಸಿ ಈಗ ಆಲ್ರೆಡಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ, ಪ್ರತಿಭಟನೆಗೆ ಈಗ ಆಲ್ರೆಡಿ ಸಿದ್ಧತೆಯನ್ನೆಲ್ಲರೂ ಕೂಡ ಮಾಡ್ಕೊಂಡಿದೆ. ಮತ್ತೊಂದು ಕಡೆ KPTCL ಅಂಡರ್ ಬರುವಂಥ ಇಂಜಿನಿಯರ್ಸ್ ಅಸೋಸಿಯೇಷನ್, ಜೊತೆಗೆ ಈ ಅಧಿಕಾರಿಗಳ ಅಸೋಸಿಯೇಷನ್, ಸಿಬ್ಬಂದಿ ನೌಕರರ ಅಸೋಸಿಯೇಷನ್ ಇವರೆಲ್ಲರೂ ಕೂಡ ಸಾರಾಸಗಟಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿಯನ್ನ, ಒತ್ತಡವನ್ನು ಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಟಾಟಾ ಪವರ್ಸ್ನ ಅರ್ಜಿಯನ್ನ ಪುರಸ್ಕಾರ KRC ಮಾಡಬಾರ್ದು ಅಂತ ಹೇಳಿ ಪಿಟಿಷನ್ಸ್ಗಳನ್ನ ಕೂಡ ಈಗ ಆಲ್ರೆಡಿ ಹಾಕೋದಕ್ಕೆ ಮುಂದಾಗಿದ್ದಾರೆ. ವಿಪರ್ಯಾಸ ಏನು ಅಂತಂದ್ರೆ, ಇದರ ಬಗ್ಗೆ, ಈ ಖಾಸಗೀಕರಣದ ಬಗ್ಗೆ ಈ ಸಾರ್ವಜನಿಕವಾಗಿ ಚರ್ಚೆಗಳು ನಡೀತಾ ಇಲ್ಲ. ಸಾರ್ವಜನಿಕರು ಕೂಡ ತಲೆನೇ ಕೆಡ್ಸ್ಕೊತಾ ಇಲ್ಲ. ಒಂದು ಮನೋಭಾವ ಇದೆ, ಖಾಸಗೀಕರಣ ಆದರೆ ಈ KPTCL ಕೆಲಸ ಮಾಡುವಂಥ ಅಧಿಕಾರಿಗಳು, ಸಿಬ್ಬಂದಿಗಳು, ಇಂಜಿನಿಯರ್ಸ್ ಇದೆಲ್ಲ ಅವ್ರಿಗೆ ಸಮಸ್ಯೆ ಆಗಬಹುದು, ಅಥವಾ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ಬೋದು ಅಂತ ತಿಳ್ಕೊಂಡಿದ್ದೀರಾ. ಆದರೆ ಬಹಳ ತಪ್ಪದು. ಯಾಕೆಂದರೆ ಅವ್ರಿಗಿನ್ನ ಹೆಚ್ಚಿನದಾಗಿ ದುಪ್ಪಟ್ಟು ಹೊರೆ ಆಗುವಂಥದ್ದು ಸಾರ್ವಜನಿಕರಿಗೆ. ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಕೂಡ ಇದು ಆರ್ಥಿಕವಾಗಿ ಹೊರೆ ಆಗುತ್ತೆ ಖಾಸಗೀಕರಣ ಆದರೆ. ಹೇಗೆ ಅನ್ನುವಂಥದ್ದು ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಅದೇ ಕಾರಣಕ್ಕೆ ಇದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇಲ್ಲ. ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡಿ ಯಾರೂ ಕೂಡ ಮಾಡ್ತಾ ಇಲ್ಲ. ಸಮಸ್ಯೆಗಳು ಏನು ಅನ್ನುವಂಥದ್ದನ್ನ ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ರಾಜ್ಯ ಸರ್ಕಾರದ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ಉಚಿತ ವಿದ್ಯುತ್ ಸೌಲಭ್ಯ ಮುಂದುವರಿಯೋದಕ್ಕೆ ಬಹಳ ತೊಂದರೆ ಆಗುತ್ತೆ. ಯಾಕೆಂದರೆ ಈಗ KPTCL ರಾಜ್ಯ ಸರ್ಕಾರದ ಅಂಡರಲ್ಲಿರುವಂಥ ಹಿನ್ನೆಲೆಯಲ್ಲಿ ಗೃಹ ಜ್ಯೋತಿ ಯೋಜನೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಬಡವರಿಗೆ ಅನುಕೂಲ ಆಗ್ತಾ ಇದೆ. ಆದರೆ ಇದು ಖಾಸಗೀಕರಣ ಆದಂಥ ಸಂದರ್ಭದಲ್ಲಿ ಇದರ ಫಲಾನುಭವಿಗಳಿಗೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಇನ್ನು ವಿದ್ಯುತ್ ಉತ್ಪಾದನಾ ವೆಚ್ಚ ಹೆಚ್ಚಳದಿಂದಾಗಿ ವಿದ್ಯುತ್ ದರಗಳು ಮತ್ತಷ್ಟು ಏರಿಕೆ ಆಗುತ್ತೆ. ಇದರಿಂದ ಜನಸಾಮಾನ್ಯರಿಗೆ ನೇರವಾದಂಥ ಪರಿಣಾಮ ಬೀರುತ್ತೆ. ಇನ್ನು ಕೃಷಿಕರಿಗೆ, ಅಂದರೆ ರೈತರಿಗೆ, ಕೃಷಿ ಪಂಪ್ ಸೆಟ್ಗಳಿಗೆ ನೀಡಲಾಗ್ತಾ ಇರುವಂಥ ಉಚಿತ ವಿದ್ಯುತ್ ಸೌಲಭ್ಯಕ್ಕೆ ಸಮಸ್ಯೆ ಉಂಟಾಗುತ್ತೆ. ಸಮಸ್ಯೆ ಅಂತಂದರೆ ಖಾಸಗಿಗೆ ಸರ್ಕಾರದವರು ಉಚಿತವಾಗಿ ಕೊಡ್ತಿದ್ದಾರೆ, ಖಾಸಗಿಯವರು ಬಂದಮೇಲೆ ಇದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ. ಇನ್ನು ವಿದ್ಯುತ್ ವೆಚ್ಚ ಹೆಚ್ಚಾಗೋದ್ರಿಂದಾಗಿ ಕೃಷಿ ಚಟುವಟಿಕೆಗಳ ಖರ್ಚು ಕೂಡ ಹೆಚ್ಚಾಗಿ ರೈತರ ಮೇಲೆ ಹೆಚ್ಚುವರಿ ಭಾರ ಬೀಳುತ್ತೆ. ಈಗ ಆಲ್ರೆಡಿ ರೈತರು ಬೆಳೆಯುವಂಥ ಬೆಳೆ ಬೆಳೀತಾ ಇರುವಂಥ ರೈತರಿಗೆ ಸರಿಯಾದ ಬೆಲೆ ಸಿಗದೆ ನಷ್ಟ ಆಗ್ತಾ ಇದೆ. ಇನ್ನು ವಿದ್ಯುತ್ ದರನೂ ಕೂಡ ಹೆಚ್ಚಳ ಆಗ್ಬಿಡ್ತು ಅಂತಂದರೆ ಖರ್ಚು ಜಾಸ್ತಿಯಾಗಿ ಮತ್ತಷ್ಟು ಹೊರೆ ರೈತರಿಗೆ ಬೀಳುವಂಥ ಎಲ್ಲ ಸಾಧ್ಯತೆಗಳಿದೆ. ಇನ್ನು ಗ್ರಾಮೀಣ ಭಾಗಗಳ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತೆ. ಈಗ ಖಾಸಗಿನವ್ರು ಬಂದ್ರೆ ಅವ್ರು ಏನು ಮಾಡ್ತಾರೆ, ಕಮರ್ಷಿಯಲ್ ಮೈಂಡ್ ಸೆಟ್ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನದಾಗಿ ನಗರ ಪ್ರದೇಶಗಳ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಗ್ರಾಮೀಣ ಭಾಗಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ಬಹಳಷ್ಟು ವ್ಯತ್ಯಯ ಉಂಟಾಗಿ ಗ್ರಾಮೀಣ ಭಾಗದ ಜನರಿಗೆ ಸಮಸ್ಯೆ ಆಗುವುದರಲ್ಲಿ ಸಂದೇಹ ಇಲ್ಲ. ಇನ್ನು ಸಮಾಜದ ದುರ್ಬಲ ವರ್ಗಗಳಿಗೆ ಸರ್ಕಾರ ನೀಡುತ್ತಾ ಇರುವಂತಹ ಸೌಲಭ್ಯಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ. ಅಂದರೆ ಈಗ ಸಮಾಜದಲ್ಲಿ ದುರ್ಬಲ ವರ್ಗಗಳೇನಿದೆಯಲ್ಲ ಅವ್ರಿಗೆ ಆದಂಥ ಒಂದಷ್ಟು ವಿದ್ಯುತ್ ಇಲಾಖೆಯಿಂದ ಯೋಜನೆಗಳಿದೆ. ಆದರೆ ಈ ಖಾಸಗಿನವ್ರು ಬಂದಂಥ ಸಂದರ್ಭದಲ್ಲಿ ಇದನ್ನು ಅವರು ಮುಂದುವರಿಸ್ಕೊಂಡು ಹೋಗುವಂಥದ್ದು 100% ಡೌಟ್. ಹೀಗಾಗಿ ಈ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಕೂಡ ಖಾಸಗೀಕರಣದಿಂದಾಗಿ ಹಿಂದುಳಿಯುವಂಥ ಸಾಧ್ಯತೆ ಇದೆ. ಇನ್ನು ವಿದ್ಯುತ್ ಕ್ಷೇತ್ರದ ಸಿಬ್ಬಂದಿ ಹಾಗೂ ಸಂಬಂಧಿತ ಉದ್ಯೋಗಗಳಲ್ಲಿ ಅನಿಶ್ಚಿತತೆ ಎದುರಾಗುತ್ತೆ. ಅಂದರೆ ಜಾಬ್ ಸೆಕ್ಯೂರಿಟಿ ಇದೆಯಲ್ಲ, ಈಗ ಗೌರ್ಮೆಂಟ್ ಅಂತಂದಮೇಲೆ ಅವ್ರಿಗೆ ರಿಟೈರ್ಡ್ ಆಗೋವರೆಗೂ ನಮ್ಮ ಜಾಬ್ ಸೇಫ್ಟಿ ಇರುತ್ತೆ. ಲಾಭನೋ ನಷ್ಟನೋ ಸರ್ಕಾರನಾದರೂ ಕೂಡ ಅವರ ನೆರವಿಗೆ ಬಂದು ಉದ್ಯೋಗಿಗಳಿಗೆ ಸಂಬಳವನ್ನು ಕೊಟ್ಟು ನೆಡ್ಸ್ಕೊಂಡು ಹೋಗುತ್ತೆ. ಆದರೆ ಪ್ರೈವೇಟಲ್ಲಿ ಆಗಲ್ಲ. ಏನಾದ್ರು ಲಾಸ್ ಆಗ್ತಿದೆ ಅಥವಾ ಹೆಚ್ಚುವರಿಯಾಗಿ ಸಿಬ್ಬಂದಿ ಇದ್ದಾರೆ ಅಂತ ಅವ್ರನ್ನ ತೆಗೆದು ಬಿಸಾಕ್ಬಿಡ್ತಾರೆ. ಹೀಗಾಗಿ ಜಾಬ್ ಸೆಕ್ಯೂರಿಟಿ ಬಗ್ಗೆ ಕೂಡ ಅವ್ರಿಗೆ ಸಾಕಷ್ಟು ಚಿಂತೆ ಇರುವಂಥದ್ದು. ಇನ್ನು ಸಾರ್ವಜನಿಕರ ಹಿತಕ್ಕಿಂತ ಲಾಭದ ಉದ್ದೇಶ ಹೆಚ್ಚಾಗಿ ಸೇವಾ ಗುಣಮಟ್ಟ
ಮಟ್ಟ ಕುಸಿಯುತ್ತೆ. ಈಗ ಗೌರ್ಮೆಂಟ್ ಟೆಂಡರಲ್ಲಿ ಇತ್ತು ಅಂತಂದರೆ ಲಾಭನೋ ನಷ್ಟನೋ ನೀಟಾಗಿ ನೆಡ್ಸ್ಕೊಂಡು ಹೋಗುತ್ತೆ. ಅಂದರೆ ಲಾಭ ಬಂದಾಗ ಅಷ್ಟೇನೆ ಅಥವಾ ನಷ್ಟ ಏನಾದ್ರು ಸರ್ಕಾರ ಅಟ್ಲೀಸ್ಟ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಈ ಒಂದು ಸೇವೆಯನ್ನು ಮುಂದುವರಿಸುತ್ತೆ. ಆದರೆ ಖಾಸಗಿ ಕಂಪನಿಗಳಿಗೆ ಹಾಗಲ್ಲ. ಸುಮ್ಮನೆ ಮನೆಯಿಂದ ಅವ್ರು ದುಡ್ಡು ತಂದು ಹಾಕಲ್ಲ. ದುಡ್ಡು ತಂದು ಹಾಕಿದ್ಮೇಲೆ ಅವ್ರ ಲಾಭದ ನಿರೀಕ್ಷೆ ಇದ್ದೇ ಇರುತ್ತೆ. ಹೀಗಾಗಿ ಲಾಭ ಇದ್ದಂಥ ಸಂದರ್ಭದಲ್ಲಿ ಚೆನ್ನಾಗೇನೋ ವ್ಯವಸ್ಥೆ ಸೌಲಭ್ಯಗಳನ್ನು ಕೊಡ್ಬೋದು ಅವರು. ನಷ್ಟ ಆದಂಥ ಸಂದರ್ಭದಲ್ಲಿ ಗ್ರಾಹಕರ ಮೇಲೆ ಹೊರೆ ಹಾಕುವಂಥದ್ದು ಅಥವಾ ವಿದ್ಯುತ್ನಲ್ಲಿ ವ್ಯತ್ಯಯ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ವಿದ್ಯುತ್ ಬಿಲ್ಗಳು, ಸೇವಾ ಶುಲ್ಕಗಳು ಹೆಚ್ಚಾಗಿ ಗ್ರಾಹಕರಿಗೆ ಹೆಚ್ಚುವರಿ ಭಾರ ಬೀಳುತ್ತೆ. ಈಗ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ಬೋದು, ಜಿಯೋ ಬಂದಂಥ ಸಂದರ್ಭದಲ್ಲಿ ನಿಮಗೆಲ್ಲ ಉಚಿತವಾಗಿ ಒಂದು 3 ತಿಂಗಳು ಸಿಮ್ಗಳನ್ನು ಕೊಟ್ಟರು, ಯಾವುದೇ ರೀಚಾರ್ಜ್ ಮಾಡೋ ಆಗಿರಲಿಲ್ಲ. ಆಮೇಲೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಹೆಚ್ಚಳ ಮಾಡ್ತಿದ್ದಾರೆ ಅಂತ. ಈಗ ನಿಮಗೆ ಮೊಬೈಲ್ ರೀಚಾರ್ಜ್ಗಳು ಪ್ರತಿ ತಿಂಗಳು ಜಾಸ್ತಿ ಆಗ್ತಾನೇ ಇದೆ, ನಿಮಗೆ ಗೊತ್ತಾಗ್ತಾ ಇಲ್ಲ, ಅದು ಕಂಟ್ರೋಲೇ ಇಲ್ಲ. ಆ ರೀತಿಯಾಗಿ ಏನಾದರೂ ಖಾಸಗಿಯವರು ಕೊಟ್ಬಿಟ್ರೆ ಇವರು ಕೂಡ ಅಷ್ಟೇ ಅವ್ರ ಬಿಲ್ಗಳನ್ನ ಅಥವಾ ಸೇವಾ ಶುಲ್ಕವನ್ನು ಹೆಚ್ಚಳ ಮಾಡ್ತಾನೆ ಹೋಗ್ತಾ ಇರ್ತಾರೆ. ಯಾವುದೇ ರೀತಿಯಾದಂಥ ನಿಯಂತ್ರಣ ಇರೋದಿಲ್ಲ. ಇನ್ನು ಸಾರ್ವಜನಿಕ ನಿಯಂತ್ರಣ ಕಡಿಮೆಯಾಗಿ ಪಾರದರ್ಶಕತೆ ಹಾಗೂ ಉದಾರದಾಯಿತ್ವಕ್ಕೆ ಧಕ್ಕೆ ಆಗುವಂಥ ಸಾಧ್ಯತೆಗಳಿದೆ ಖಾಸಗೀಕರಣ ಆದರೆ. ಇನ್ನು ರಾಜ್ಯದ ವಿದ್ಯುತ್ ಆಸ್ತಿಗಳ ಮೇಲಿನ ನಿಯಂತ್ರಣ ಕಡಿಮೆಯಾಗಿ ದೀರ್ಘಕಾಲೀನ ಪರಿಣಾಮಗಳು ಉಂಟಾಗುತ್ತೆ. ಇನ್ನು ಕೊನೆಯದಾಗಿ ರಾಜ್ಯದ ವಿದ್ಯುತ್ ಆಸ್ತಿಗಳ ಮೇಲಿನ ನಿಯಂತ್ರಣ ಕಡಿಮೆಯಾಗಿ ದೀರ್ಘಕಾಲೀನ ಪರಿಣಾಮಗಳು ಕೂಡ ಉಂಟಾಗುತ್ತೆ. ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಸಮಸ್ಯೆಗಳಿದೆ. ಈ ರೀತಿಯಾದಂಥ ಎಲ್ಲ ಸಮಸ್ಯೆಗಳು ಖಾಸಗೀಕರಣದಿಂದಾಗಿ ಉಂಟಾಗ್ತವೆ. ನೋಡಿದ್ರಲ್ಲ, ಇಷ್ಟೆಲ್ಲ ಸಮಸ್ಯೆಗಳು ಕೇವಲ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ನೌಕರರಾಗಲಿ ಅಥವಾ ಗುತ್ತಿಗೆದಾರರ ಮೇಲಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ರೈತರ ಮೇಲೆ, ಇಡೀ ಕರ್ನಾಟಕದ ಜನರ ಮೇಲೆ ಉಂಟಾಗತ್ತೆ. ಈ ಒಂದು ಕಾರಣಕ್ಕಾಗಿಯೇ ಇದನ್ನ ವಿರೋಧವನ್ನ ಮಾಡ್ತಾ ಇರುವಂಥದ್ದು. ಸಾರ್ವಜನಿಕರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಮನವಿ ಕೂಡ. ನಮಸ್ಕಾರ.